ಸೊ ಗೈಸ್ ಇವಾಗ ಪೂಜೆ ಆಯಿತು. ಇವಾಗ ಮರಿ ಹೊಡೆಯೋ ಟೈಮು. ಮೇ ಬಿ ಐ ಡೋಂಟ್ ಥಿಂಕ್ ಸೊ. ವಿಡಿಯೋ ಮಾಡಬೇಡಿ ಅಂತ ಹೇಳ್ತಿದ್ದಾರೆ. ವಿಡಿಯೋ ಮಾಡೋಕ್ಕಾಗಲ್ಲ. ಸೊ ಗೈಸ್ ಇಲ್ಲಿ ನೋಡಿ ಎಲ್ಲ ಸತ್ತಿ ಬಿದ್ದಿದೆ ಇದ್ರದ್ದು. ತಲೆಗಳು ಫುಲ್ ರಕ್ತ, ಗ್ರೌಂಡ್ ಪೂರ್ತಿ ರಕ್ತ. ಇದು ನಮ್ಮ ದೇವರ ಹಬ್ಬ. ಈ ಟ್ರ್ಯಾಕ್ಟ್ರು ಬಂದಿರೋದು ನಮ್ಮ ಪಾಪ ಸತ್ತಿರೋ ಕುರಿಗಳನ್ನ ಎತ್ಕೊಂಡು ಹೋಗೋಕ್ಕೆ. ಇವಾಗ ಜಸ್ಟ್ ಹಬ್ಬ ಮುಗೀತು. ಈಗ ಇದು ಒನ್ ಪಾರ್ಟ್ ಆಫ್ ದೇವ್ರದ್ದು ಪೂಜೆ. ಆ್ಯಕ್ಚುಲಾಗಿ ಏನಂತ ಅಂದರೆ ಅವರು ನನಗೆ ಕುರಿ ಹೊಡೆಯೋದು ಎಲ್ಲ ವಿಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ. ಆದರೆ ಸ್ವಲ್ಪ ಹೊಡೆದಾದ್ಮೇಲೆ ನಿಮಗೆ ನಾನು ತೋರಿಸಿದ್ದೀನಿ. ಇವಾಗ ನೆಕ್ಸ್ಟು ಇನ್ನೊಂದು ದೇವಸ್ಥಾನ ಹೋಗಬೇಕು. ಇನ್ನೊಂದು ದೇವಸ್ಥಾನ ಹೋಗಿ ಅಲ್ಲೂ ಇದೇ ಥರ ಪ್ರೊಸೀಜರ್ ನಡೆಯುತ್ತೆ. ಆ್ಯಕ್ಚುಲಾಗಿ ಏನಂದರೆ ಪಾಪ 4 ಮರಿ ಏನೋ ಹೊಡೆದ್ರು. 4 ಮರಿ ಹೊಡೆದಿದ್ದಕ್ಕೂ ನಮ್ಮಕ್ಕ ಒಂದೇ ಮರಿಗೆ ಆಚೆ ಬಂದುಬಿಟ್ಲು. ಇವಾಗ ಅವಳನ್ನ ಕೇಳೋಣ ಮರಿ ಹೊಡೆದಿದ್ದು ಹೆಂಗಿತ್ತು ಅಂತ. ಒಂದೇ ಒಂದು ಮರಿ ಹೊಡೆದಿದ್ದಕ್ಕೆ ಓಡೋಗ್ಬಿಟ್ಲು. ಯಾಕೆ ಓಡೋದೆ? ಓಡೋಗಿಲ್ಲ, ನಾನು ಹೊರಗಡೆ ಬಂದೆ. ಯಾಕೆ ಬೇಜಾರಾಯಿತು? ಹಾಂ ಹೌದು. ಏನಕ್ಕೆ ಬೇಜಾರಾಯಿತು? ನಾವು ಹೆಂಗೆ ದೇವ್ರ ಮುಂದೆ ನಮ್ಮದು ಜೀವಕ್ಕೋಸ್ಕರ ದೇವರನ್ನು ಬೇಡ್ತೀವಲ್ಲ, ಆ ಥರನೇ ಆ ಮರಿ ಕೂಡ ಬೇಡ್ತಾ ಇದ್ವೇನೋ ಅಂತ ನನಗೆ ಅನಿಸ್ತಾ ಇತ್ತು. ಬಟ್ ಇವಾಗ ಇದು ಯಾರು ಬ್ಲೇಮ್ ಮಾಡಬೇಕಂತ ನನಗೆ ಗೊತ್ತಾಗಲಿಲ್ಲ. ಸೊ ಬಂದೆ ನನ್ನ ಕಡೆ. ಆಗುತ್ತೆ ಈ ಥರ ಮರಿ ಹೊಡ್ದು ಇವಾಗ ಮತ್ತೆ ಮನೆಗೆ ಹೋಗಿ ಅದೇ ನಮ್ಮ ಮಾಮ ಮೈಕಲ್ಲಿ ದೂರದಿಂದ ಮೈಕ್ ಕೇಳಿಸಲ್ಲ. ಮಾಮ ತಪ್ಪು ಮಾಡಿಬಿಟ್ಟೆ ನೀನು. ದೂರದಿಂದ ಬುಲ್ಬುಲ್ ಅಂತ ಹೇಳಿ ತಪ್ಪು ಮಾಡಿಬಿಟ್ಟೆ. ನಮ್ಮ ಮಾಮಂಗೆ ಬುಲ್ಬುಲ್ ನಾನು. ಇವಾಗ ನಾವು ಇನ್ನೊಂದು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನಮ್ಮನೆ ಇದು ದೇವಸ್ಥಾನ ಆ ರೋಡ್ ಎಂಡಲ್ಲಿದೆ. ಬನ್ನಿ ಹೋಗೋಣ. ಅಲ್ಲೂ ಸೇಮು ಇದೇ ಥರ ಪೂಜೆ ಪುನಸ್ಕಾರ, ಮರಿ ಹೊಡೆಯೋದು, ಕುರಿ ಹೊಡೆಯೋದು ಎಲ್ಲ ನಡೆಯುತ್ತೆ. ಬಟ್ ಆದರೆ ಸುಮ್ಮನೆ ಹೋಗಿ ಲಾಸ್ಟ್ ಇವಾಗ ಏನು ಟೆಂಪಲ್ನ ನಾನು ತೋರಿಸಿದ್ದೀನೋ ಅದೇ ಥರ ಟೆಂಪಲ್ನ ತೋರಿಸ್ತೀನಿ, ದೇವ್ರನ್ನೂ ತೋರಿಸ್ತೀನಿ. ಇದು ಬಂದುಬಿಟ್ಟು ಆ ಟೆಂಪಲ್ ಬಂದು ಒಂದು ಉತ್ತ ಥರ ಇರುತ್ತೆ ಕಲ್ಲು. ಆ ಕಲ್ಲಿಗೆ ಸೀರೆ ಉಡಿಸಿ ಒಂದು ಬೆಳ್ಳಿದು ಮುಖವಾಡ ಇಟ್ಟು ಪೂಜೆ ಮಾಡಿರೋದು. ಸೊ ನನಗೆ ಅಷ್ಟು ಅಂದರೆ ಅವರು ಆಲ್ರೆಡಿ ಅರ್ಧ ಸೀರೆ ಉಡಿಸಿರೋದ್ರಿಂದ ನಿಮಗೆ ಆ ಕಲ್ಲು ಕಾಣಿಸಿಲ್ಲ. ಇಲ್ಲಿ ನಮಗೆ ಪೂರ್ತಿ ಕಲ್ಲೇ ಕಾಣಿಸುತ್ತೆ. ನೋಡೋಣ ಬನ್ನಿ. ಸೊ ನೋಡಿ ಗಾಯ್ಸ್, ಇದು ಎಂಟ್ರಿ. ಇಲ್ಲೂ ಸಿಂಗಾರ ಮಾಡಿದ್ದಾರೆ. ಮತ್ತು ಇನ್ನೊಂದೇನಂತ ಅಂದರೆ ಮರ್ತೋದೆ. ಎರಡು ದೇವ್ರದ್ದು ಆಯಿತು, ಕೈ ಮುಗ್ದಾಯಿತು. ಆ್ಯಕ್ಚುಲಾಗಿ ಕೋಳಿ ಕುಯ್ಯೋವರೆಗೂ ನಾವು ವೆಯ್ಟ್ ಮಾಡಿಲ್ಲ. ಸುಮ್ಮನೆ ಏನಕ್ಕೆ ಮನೆ ಹೋಗೋಣ, ತುಂಬ ಬಿಸಿಲು, ಸುತ್ತಾಡಿ ಒಂಥರ ಟಯರ್ಡ್ ಥರ ಆಗಿಬಿಟ್ಟಿದೆ. ಆ್ಯಕ್ಚುಲಾಗಿ ಇದು ನಮ್ಮದು ಲಾಸ್ಟ್ ಊರಬ್ಬ. ನಾವಿದೇ ಲಾಸ್ಟ್ ಊರಿಗೆ ಬರೋದು. ಸೊ ಅದಕ್ಕೋಸ್ಕರನೇ ನಾನು ಮೆಮೊರಿಯಾಗಿರಬೇಕು ಅಂತ ವ್ಲಾಗ್ ಮಾಡ್ತಾ ಇರೋದು. ನೆಕ್ಸ್ಟ್ ಇಯರಿಂದ ನಾವು ಯಾವುದು ಈ ಊರಿಗೂ ಬರ್ತಾಯಿಲ್ಲ, ಮತ್ತು ಈ ಪೂಜೆಗೆ ಬರ್ತಾಯಿಲ್ಲ. ನನಗೆ ಗೊತ್ತಿರೋ ಪ್ರಕಾರ ಸುತ್ತಾಡಿ ಫುಲ್ ಟಯರ್ಡ್ ಆಗಿದೆ. ನೆಕ್ಸ್ಟು ಸ್ಯಾರಿನ ಚೇಂಜ್ ಮಾಡಿ ಬೇರೆ ಬಟ್ಟೆ ಹಾಕ್ಕೊಂಡು ಆಮೇಲೆ ನೆಕ್ಸ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಮನೇಲಿ ಹೆಂಗೆ ಅಡುಗೆ ಮಾಡ್ತಾರೆ, ಜನರು ಹೆಂಗಿರ್ತಾರೆ ಅಂತ. ಅಕ್ಕ, ಚಿಕನ್ ಬಂತು, ಏನು ಮಾಡ್ತಿದ್ದೀರಾ ಅಡುಗೆ? ಚಿಕನ್ ಮಸಾಲನಾ? ನಿಮ್ಗೇನು ಬೇಕು? ನಿಮ್ಗೇನು ಬೇಕು ಚಿಕನಲ್ಲಿ? ಚಿಕನ್ ಕಾಲು. ನಿಮಗೆ ಏನು ಬೇಡವಾ? ನೀವಾ ಭಟ್ರು? ಹಾಂ, ನೀನಾ ಬಟ್ಟಿ? ಗಾವಿ ಚಿಕನಲ್ಲಿ ಹಿಂಗೇನು ಬೇಕು? ಚಿಕನ್ ಬೇಡ ನನಗೆ, ಐ ಆಮ್ ವೆಜಿಟೇರಿಯನ್. ನೋಡಿ ಇಲ್ಲಿ ಆಲ್ರೆಡಿ ಚೆನ್ನಾಗಿ ರೆಡಿ ಮಾಡ್ಕೊಂಡವ್ರೆ ದೊಡ್ಡದಾಗೆ. ಏನು ಮಾಡ್ತಾ ಇದ್ದೀರಾ ನೀವು? ಏನು ಮಾಡ್ತಾ ಇದ್ದೀರಾ ಚಿಕನಲ್ಲಿ?
ಹಾ ನಾನೇನು ಕೇಳ್ಬೇಡ, ಅವ್ರ ನಿಮ್ಮ ಅಕ್ಕನೂ ಅವ್ರನ್ನೂ ಕೇಳ್ಕೊ. ವೆರಿ ಇಂಟ್ರೆಸ್ಟಿಂಗ್ ಬಟ್ ಐ ಡೋಂಟ್ ಕೇರ್. ಯಾಕೆ ನಂಗೇನು ಗೊತ್ತಿಲ್ಲ, ಅವ್ರು ಏನ್ ಮಾಡ್ತಾರ ತಿಂತೀನಿ ನಾನು. ಇವ್ರು ಕೋಪ ಮಾಡ್ಕೊಂಡವ್ರೆ. ಅಕ್ಕ ಏನ್ ಮಾಡ್ತಾ ಇದ್ದೀರಾ ಅಡುಗೆ? ಅಡ್ಗೆ ನಾವೇನು ಮಾಡ್ತಿಲ್ಲಪ್ಪ, ನಾವು ಬಟ್ಟೆ ಮಾಡಿಸ್ತಾ ಇದೀವಿ. ಆಂಟಿ ನೋಡೋದು ಬ್ಲೌಸ್. ಇವಾಗ ಈರುಳ್ಳಿ ಎಲ್ಲ ಏನಕ್ಕೆ ರೆಡಿ ಮಾಡ್ಕೊಂಡಿರೋದು? ಅಡ್ಗೆ ಮಾಡಕ್ಕೆ. ಮತ್ತೆ ಏನ್ ಬೇಕು ಅಡುಗೆಯಲ್ಲಿ ನಿಮ್ಗೆ? ಏನ್ ಮಾಡ್ಕೊಂಡು ಎಷ್ಟು ಕೆಜಿ ಇದೆ ಚಿಕನ್? 13 kg ರಿಮೈನಿಂಗ್. ನಮ್ಮ ಅಕ್ಕ ಅವ್ರ ಮಕ್ಕಳಿಗೆ ಊಟ ಮಾಡಿಸಿದ್ಲು, ಕಾಫಿ ಮಾಡಿಕೊಟ್ಲು, ಇಷ್ಟೇ ಓಡಾಡ್ತವಳೆ. ತಂಗಿನ ಒಂಚೂರು ಕೇರ್ ಮಾಡೋಣ, ತಂಗಿನ ನೋಡ್ಕೊಳ್ಳೋಣ, ತಂಗಿ ಏನಾದರೂ ಇದು ಮಾಡೋಣ, ಏನಂದರೆ ಏನೂ ಇಲ್ಲ. ನಾನು ನಿನಗೂ ಮಾಡಿಕೊಟ್ಟೆ ಅಲ್ಲ ಕಾಫಿ ಮಾಡಿಕೊಟ್ಟಿಲ್ವ ನಾನು ನಿನಗೆ? ಮಾಡಿಕೊಟ್ಟೆ. ಮತ್ತೆ ಇನ್ನೇನು ಕೇರ್ ಮಾಡೋದು? ಇನ್ನೊಂದು ಕಾಫಿ ಕುಡಿದಿರೋದು ಲೋಟ ಸ್ಪೆಷಲ್ ಅಷ್ಟೇ, ಕಾಫಿ ಸೇಮ್. ನಮಗೆಲ್ಲ ಅವಾಗಲೇ ಕೊಟ್ಟೆ, ನಮಗೆ ಕುಡಿದು ಆಲ್ರೆಡಿ ನಾವು ಸಿಂಕಲ್ಲೇ ಹಾಕಾಯ್ತು. ನೀನೇ ಸ್ಪೆಷಲ್ಲಾಗಿ ಬೇರೆ ಲೋಟ? ಎಲ್ಲ ಪಾತ್ರೆ ವಾಶ್ ಮಾಡೋಕೆ ಹಾಕಿದ್ದೀನಲ್ಲ, ಸೊ ಇದೇ ಇದ್ದಿದ್ದು ನನಗೆ, ಬೇರೆ ಏನೂ ಆಪ್ಷನ್ ಇರಲಿಲ್ಲ. ಯಾವ ಸ್ಟೈಲಪ್ಪ? ಡಬಲ್ ಸ್ಟೈಲ್ ಕಾಫಿ ಕುಡಿತಾ ಇದ್ದಾರೆ. ಚಿಕನ್ನು ರೆಡಿ ಆಗ್ತಾ ಇದೆ. ಏನು ಮಾಡ್ತಾ ಇದ್ದೀರಾ? ಚಿಕನ್ ಫ್ರೈ. ಚಿಕನ್ ಫ್ರೈ. ಮಾಡ್ಬೇಕಲ್ಲ, ಇದ್ ಮಾಡ್ಬೇಕಲ್ಲ, ಇದೇ ಕೆಲಸ, ಇನ್ನೇನು ಕೆಲಸ ಇಲ್ಲ. ಅಯ್ಯೋ, ಮೈಕ್ ಹತ್ರ ಬಂದಾಗ ಮಾತಾಡಬೇಕು ನೀವು. ಅದೇ ಇನ್ನೇನು ಕೆಲಸ ಇಲ್ಲ, ಇದೇ ಕೆಲಸ ಆಯ್ತು ನಿಮ್ಗೆ ಅಂದೆ. ಅದಕ್ಕೆ ಇವಾಗ ನಮ್ಮದು ಲಾಸ್ಟ್ ಇಯರ್ ಅಲ್ವಾ, ನಮಗೆ ಮೆಮೊರಿ ಆಗಿರ್ಬೇಡ್ದಾ? ನನ್ನ ಯೂಟ್ಯೂಬಲ್ಲಿ ನೀವು ಅವಾಗವಾಗ ನೋಡ್ಬೋದಾ ಈ ವಿಡಿಯೋನ? ಹಾಂ, ಏನಂತೀರ ಅಂಕಲ್ ನೀವು? ಏನು ಮಾತಾಡ್ತಾ ಇದ್ದೀರಾ? ಓಕೆ. ಎಲ್ಲ ಪ್ರಿಪ್ರೇಷನ್ನು ಆಗ್ತಾ ಇದೆ. ರಮ್ಯಾ ಅವರೇ, ಏನು ಮಾಡ್ತಾ ಇದ್ದೀರಾ ರಮ್ಯಾ ಅವರೇ? ಸೊಪ್ಪು ಕಟ್ ಮಾಡ್ತಾ ಇದ್ದೀವಿ. ನಾನಂತೂ ಮಧ್ಯಾಹ್ನ ಊಟನೇ ಮಾಡಿಲ್ಲ, ಒಂದೇ ಸಲ ಅವ್ರು ಮಾಡಿ ಅಡುಗೆ ತಿನ್ನೋಣ ಅಂತ. ನಾನು ಊಟ ಮಾಡಿಲ್ವಲ್ಲ, ಆದರೆ ನಾವು ಮಾಡಿಲ್ವಲ್ಲ. ಒಂದೇ ಸಲ ಚೆನ್ನಾಗಿ ನಾನ್ ವೆಜ್ ತಿನ್ನೋಣ ನೋಡಿ ಮಧ್ಯಾಹ್ನ ಊಟನೇ ಮಾಡಿಲ್ಲ ನಾನು. ಇವಾಗ ಚಿಕನ್ ಬಂದಿದೆ, ಚಿಕನ್ ಅಡುಗೆ ಮಾಡ್ತವ್ರೆ. ಇನ್ನೂ ಮಟನ್ ಬಂದಿಲ್ಲ, ಮಟನ್ ಇನ್ನೂ ಕಟ್ ಆಗ್ತಾ ಇದೆ. ಮಟನ್ ಬಂದಂಗೆ ಮಟನ್ ತೋರಿಸ್ತೀನಿ. ಚಿಕನ್ ಎಷ್ಟು ಕೆ ಜಿ ಇರೋದು ರಮ್ಯಾ? 13 kg. 13 kg ಏನೇನು ಮಾಡ್ತಾ ಇದೆಯಾ? 13 kg, ಅದರಲ್ಲಿ 5 kg ಕಬಾಬ್, 8 kg ಗೊಜ್ಜು ಆ್ಯಂಡ್ ಗೀ ರೈಸ್. ಗಾಯ್ಸ್, ಈ ಮನೆಯಲ್ಲಿ ಆ್ಯಕ್ಚುಲಾಗಿ ಮಟನ್ನ ಕಟ್ ಮಾಡಿ ಎಲ್ಲರ ಮನೆಗೂ ಭಾಗ ಮಾಡ್ತಾರೆ. ನನಗೆ ಒಳಗಡೆ ಅಲೋ ಮಾಡ್ತಾಯಿಲ್ಲ ನನಗೆ ವಿಡಿಯೋ ಮಾಡೋಣ ಅಂದರೆ. ಇಲ್ಲಿ ಮನೆ ಎಷ್ಟು ಮನೆ ಇದೆಯೋ ಅಷ್ಟು ಮನೆಗೂ ಇಷ್ಟೇ ಸಮಪಾಲು ಅಂದ್ಬಿಟ್ಟು ಕೊಡ್ತಾರೆ. ಅದಕ್ಕೆ ನಂಗೆ ಅಲೋ ಮಾಡ್ತಾಯಿಲ್ಲ ಒಳಗಡೆ. ಅಲೋ ಮಾಡ್ತವ್ರೆ, ಬಟ್ ವೀಡಿಯೋ ಇಟ್ಕೊಂಡಿರೋದಕ್ಕೆ ವೀಡಿಯೋ ಅಲೋ ಮಾಡ್ತಾಯಿಲ್ಲ. ನಾನು ಅದನ್ನೇ ಮಟನ್ನ ಮಾತ್ರ ತೋರಿಸೋಣ ಅಂತ ತೊಗೊಂಡೋದೆ. ಕಬಾಬ್ ನೀಟಾಗಿ ಉಪ್ಪು ಖಾರ ಎಲ್ಲ ಹಾಕಿ, ಕಬಾಬ್ ಪ್ರೇಮಿಗಳು ಜಾಸ್ತಿ ಜನ ಅವರೇ. ಇನ್ನೇನಿದು ಆಲ್ಮೋಸ್ಟ್ ಬಂತು, ಟೇಸ್ಟ್ ನೋಡೋಕೆ ಹೇಳ್ತವ್ರೆ. ಸಗಾ ಇದೆ. ಎಲ್ಲ ಅಡುಗೆ ಆಗಿದೆ. ಆ್ಯಕ್ಚುಲಾಗಿ ಜೋರಾಗಿ ಮಳೆ ಬಂದು, ಜೋರಾಗಿ ಗುಡುಗು ಸಿಡ್ಲು ಬಂದು ಕರೆಂಟೇ ಇರಲಿಲ್ಲ. ಈಗ ಜಸ್ಟ್ ಕರೆಂಟ್ ಬಂದಿದೆ. ಆ ಕತ್ಲೆಯಲ್ಲೇ ನಾನು ಕತ್ಲೆಯಲ್ಲಿ ಇಲ್ಲಿ ನೋಡಿ ಅಡುಗೆ ಎಲ್ಲ ರೆಡಿ ಆಗಿದೆ. ಆ್ಯಕ್ಚುಲಿ ಕತ್ಲೆಯಲ್ಲಿ ನಾನು ಯಾವ ವಿಡಿಯೋನೂ ಮಾಡೋಕ್ಕೆ ಹೋಗಿಲ್ಲ, ನಾನು ನಿದ್ದೆ ಮಾಡ್ತಾ ಇದ್ದೆ. ಇವಾಗ ಎದ್ದು ಕಬಾಬ್ ಮಾಡಿದರು. ಚೆನ್ನಾಗಿ ಕಬಾಬ್ನ ಹೋಗ್ತಾ ಬರ್ತಾ ತಿಂದು ಇವಾಗ ಕರೆಂಟ್ ಬಂದಂತ ವಿಡಿಯೋ ಸ್ಟಾರ್ಟ್ ಮಾಡಿ. ಪರಿಸ್ಥಿತಿ. ಅಡುಗೆ ಆಯ್ತಾ ರಮ್ಯಾ? ಅಡುಗೆ ಆಯಿತು.
ನನಗೋಸ್ಕರ ಹಾಲ್ ತರಿಸಿದ್ದೀರಿ. ಕಾಫಿ ಮಾಡ್ಕೊಡ್ತೀರಲ್ವಾ ಅಕ್ಕ? ನಂಗೆ ಲಕ್ಷ್ಮಿ ಅಕ್ಕ ಕಾಫಿ ಮಾಡ್ಕೊಡ್ತಾವ್ರೆ. ಅಕ್ಕ ಮಾಡ್ಕೊಡ್ತೀಯಾ? ಅಕ್ಕ ಏನಕ್ಕ ನಿಮ್ಮ ಅಕ್ಕನಿಗೆ ಹೇಳ್ತಾರಂತೆ ನೋಡು. ಇವಾಗ ಹಂಗಾರೆ ನಮ್ಮ ಅಕ್ಕಂಗೆ ಎದ್ಕೊಂಡು ನಂಗೆ ಕಾಫಿ ಮಾಡ್ಕೊಡಲ್ಲ ನೀವು? ಇವ್ರು ಹೇಳ್ಬಾರ್ದು ನನಗೆ. ಅವಳಿಗೆ ಏನು ಹೇಳ್ಕೊಂತೀರ? ನಾನು ಮಾಡ್ಕೊಂಡೆ ಜಾಸ್ತಿ ಐತಿ ಹುಡುಗ ಕೊಟ್ಟೆ ಅಂತಿದ್ದೀನಿ ಅಷ್ಟೇ. ಅಲ್ಲ ಗುರು ಇವ್ರಿಗೆ ಏನ್ ಗುರು ಹೊಟ್ಟೆ ಅವ್ರೆ ನಾನು ಕಾಫಿ ಕುಡಿದ್ರೆ ತಂಗಿ ಏನ್ ಪ್ರಾಬ್ಲಮ್? ತಂಗಿ ಕಾಫಿ ಕುಡಿತಾಳೆ ಅಂತಂದ್ರೆ ಇಬ್ರು ಅಕ್ಕಂದಿರ್ಗೂ ಇಷ್ಟ ಆಗಲ್ವಲ್ಲ ಗುರು? ಕಾಫಿ ಇವರು ಎಷ್ಟು ಪ್ರೀತಿಯಿಂದ ನಾನು ಹಾಲು ಕಾಯಿಸಿ ಮಾಡ್ಕೊಡ್ತೀನಿ ಅಂತ ಅಂದ್ರೂ ಇವನಿದ ನೋಡಿ 3 ಕಾಸಿಗೆ ಪ್ರಯೋಜನ ಇಲ್ಲ. ಇವನು 3 ಕಾಸಿಗೆ ಆಗಿದ್ದಾಗಾಯ್ತು. ಮುಚ್ಚಾಲೆ ಬಾಯ್ಲಿ, ಎಷ್ಟು ಮಾತಾಡ್ತಿದ್ಯಾ? ತಪ್ಪು ಮಾಡೋದು ಸಹಜ ಕಣೋ, ತಿದ್ದಿ ನಡೆಯೋಣೆ ಮನುಜ ಕಣೋ. ಸುಟ್ರೆ ಎದ್ದೋಯ್ತಾಳೆ ಅಲ್ಲಿ ಕೂತ್ಕ, ಇಲ್ಲಂದ್ರೆ ಅವ ಪಕ್ಕ. ಸೊ ಗೈಸ್, ಇದು ಗೀ ರೈಸ್, ಇದು ಮೊಟ್ಟೆ, ಇದು ಚಿಕನ್ ಗ್ರೇವಿ, ಮಟನ್ ಇದೆ. ಮಟನ್ ಹಾಕಿಸ್ಕೊಂಡಿಲ್ಲ. ಸೊ ಎಲ್ಲರೂ ಊಟ ಮಾಡ್ತಿದ್ದಾರೆ. ಬಾಬ್ಸ್ ಕ್ಯಾರೆ ಬೋಲ್ರೆ ಬಡಿಸ್ತಾರವ್ರು ಇವರು. ಏನು ಮಾತಾಡೋ ಇವಾಗ? ಸೊ ಗಾಯ್ಸ್, ಇದು ನಮ್ಮ ಊರಬ್ಬ. ಇಲ್ಲಿಗೆ ನನ್ನ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ಸ್ ಮಾಡಿ.